ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕ. ನನ್ನ ಹೆಸರು ಕೈಲಾಶ್ ಕೊಟ್ಟಪ್ಪ ಅಂತ. ಮೈಸೂರು ಟೀಮ್ ಅವರಾಗಿರುವ ಶ್ರೀ ಚಾಮುಂಡೇಶ್ವರಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಇದೇ ತಿಂಗಳು ಅಂದರೆ ಮೇ 22ನೇ ತಾರೀಕು ಮೈಸೂರು ಹಾಗೂ ರಾಜ್ಯಾದ್ಯಂತ ಚಿತ್ರ ಬಿಡುಗಡೆಗೊಳ್ಳುತ್ತಾಗಿದೆ. ಸೊ ಇದರಲ್ಲಿ ಏನಂದ್ರೆ ನಮ್ಮ ಡೈರೆಕ್ಟರ್ ಬಂದು ರಾಜು ಮಾಸ್ಟರು, ಪ್ರೊಡ್ಯೂಸರ್ ಬಂದು ನಾಗರತ್ಮನ್ ಅವರು. ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ಇದನ್ನ ತೋರಿಸಿದೀವಿ. ಮತ್ತೆ ಮೇನ್ ಏನಂದ್ರೆ ನಮ್ಮ ಮೈಸೂರು ಟೀಮ್ ನ ಮೇಲ್ಗಡೆ ತರಬೇಕು ಅಂತ ಒಂದು ನಮ್ಮ ಮೈಸೂರು ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ಗೆ ತುಂಬಾ ಆಸೆ. ಆಲ್ಮೋಸ್ಟ್ ಇಲ್ಲಿ ಟೆಕ್ನಿಷಿಯನ್ ಹಾಗೂ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಮೈಸೂರಿನೇ ಮಾಡಿರೋದು. ಸೊ ಇದೇನಂದ್ರೆ ಒಂದು ಮೈಸೂರು ಮತ್ತೆ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ನಾವು ಶೂಟ್ ಮಾಡಿದೀವಿ. ಸೊ ಕರ್ನಾಟಕದಲ್ಲಿ ಇರೋ ಎಲ್ಲ ಜನತೆಗೆ ನಾನು ಇಷ್ಟ ಇರೋದು, ಈ ನಮ್ಮ ಚಿತ್ರನ ಕನಸಿನ ಕೂಸು ಅಂತ ಬೆಳೆಸಿದೀವಿ. ದಯವಿಟ್ಟು ಈ ಕೂಸನ್ನ ಬೆಳೆಸೋದು ಬಿಡೋದು ಕರ್ನಾಟಕ ಜನತೆಗೆ ಬಿಟ್ಟಿರೋದು. ಸರ್ ಕುಚುಕುಲಿ ಸರ್ ನಿಮ್ಮ ರೋಲ್ ಏನಾಗುತ್ತೆ ಸರ್? ಇಲ್ಲಿ ನಾವು 3 ಜನ ವಿಲನ್ ಇದೀವಿ ಸರ್. ಒಂದು ಫಸ್ಟ್ ವಿಲನ್ ಬಂದು ಬಲರಾಜ್ ಬಡಿ ಅವರು, ಮೈಸೂರು ಶಿವಾಜಿ ಅವರು. ಇಲ್ಲಿ ಕಾಲೇಜಲ್ಲಿ ಅಂತ ಕ್ಯಾಂಪಸ್ ಒಳಗಡೆ ಒಬ್ಬ ವಿಲನ್ ಅಂತ ಇರ್ತಾನೆ. ಸೊ ಅದು ಬಂದು ಕೈಲಾಶ್ ಕೊಟ್ಟಪ್ಪಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಸೊ ಕ್ಯಾಟ್ ಅಂತ ಕ್ಯಾರೆಕ್ಟರ್ ಹೆಸರು. ಸೊ ಅದು ಕಾಣಿಸ್ಕೊಂಡಿದ್ದೀನಿ ಸರ್. ಸರ್ ತಮ್ಮ ಪಿಕ್ಚರ್ ಎಷ್ಟನೇ ಸರ್ ಇದು? ಸರ್ ಆಗಿದೆ ಸರ್ 31ನೇ ಪಿಕ್ಚರ್. ನಂದು ಲಾಸ್ಟ್ ಪಿಕ್ಚರ್ ಬಂದು ಮಾವುತ, ನಮ್ಮ ಡೈರೆಕ್ಟರ್ ರವಿಶಂಕರ್ ನಾಗ್ ಅವ್ರು ಮಾಡಿರೋದು. ಸೊ ಕುಚುಕು ಫಿಲ್ಮ್ ಇದರ ಅಸೋಸಿಯೇಟ್ ಆಗಿ ಮಾಡಿದ್ರು. ಸೊ ಇಂಡಿವಿಜುವಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಸರ್. ಸೊ ಅಲ್ಲಿ ನಾನೊಬ್ಬ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೆ. ಹಾಗೇನೆ ತಮ್ಮ ಪಿಕ್ಚರ್ ಬನ್ನೂರು ಇಂದಿರಾ ಚಿತ್ರಮಂದಿರ ಕೂಡ ಬಂದಿತ್ತು. ಅವಾಗ ಇಂಟರ್ವ್ಯೂ ಕೂಡ ಮಾಡಿದ್ದೀರಾ, ನಿಮ್ಮ ಆಡಿಯೋ ಇಂಟರ್ವ್ಯೂ ಕೂಡ ಮಾಡಿದ್ದೆ. ಖಂಡಿತ ಸರ್. ಅದು ನೀವು ಅದು ಮಾಡ್ಬೇಕಾದ್ರೆ ಬರೀ 10% ಬಡ್ಡಿ ಪ್ರೀತಿಗಾಗಿ 2023 ಮಾಡಿ ಆಗಿರೋದು. ಸೊ ಅವಾಗ ನೀವು ಮಾಡಿದ್ರಿ ಸರ್. ಖಂಡಿತ ಸರ್, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಪರಿಚಯ ಆಗ್ತೀರಿ. ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಇಷ್ಟು ಪಿಕ್ಚರ್ಗಳನ್ನ ನೀವು ಮಾಡಿದಿರಿ, ಇಷ್ಟು ಅನುಭವ ಇದೆ. ಅದ್ರಲ್ಲಿ ಯಾಕೆ ನೀವು ವಿಲನ್ ರೋಲೇ ಇಷ್ಟಪಡ್ತೀರಿ? ನಾನು ಮೊನ್ನೆ ಜಯಮಲಮ್ಮ ಬಂದಾಗ ನಿಮ್ಮನ್ನ ದೂರದಿಂದ ನೋಡಿದಾಗ ಯಾಕೆ ಇವರು ಕುಟಪ್ಪ ಸರ್ ನಮಗೆ ಹೀರೋ ಆಗ ಕಾಣಬಾರ್ದು ಅಂತ ದಯವಿಟ್ಟು ನನ್ನ ಮನಸ್ಸಲ್ಲಿ ಬಂತು. ಯಾಕೆ ನೀವು ಇನ್ನೂ 30 ಫಿಲಮ್ ಇಂದ ಬರೀ ಹೀರೋ ಆಗದೇನೆ ಒಂದು ವಿಚಾರ ಯಾಕೆ ಅಂತ? ಸರ್ ಏನಂದ್ರೆ ನಾನು ನಮ್ಮ ಮನೇಲಿರೋ ಕನ್ನಡಿ ನೋಡ್ಕೊಂಡ್ರೆ ನಾನು ಹೀರೋ ಅಂತ ಅದೇ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಲ್ಲ ಸರ್. ಇನ್ ಜನರು ನಾನು ತಗೊಳ್ತಾರೆ. ಓಕೆ ಓಕೆ. ಹಾಗಾಗಿ ವಿಲನ್ ಅಲ್ಲಿ ಒಳ್ಳೆ ರೋಲ್ ಇದೆ. ವಿಲನ್ ಒಳ್ಳೆ, ನನಗೆ ವಿಲನ್ ಆಗಿ ಬೆಳಿಬೇಕು ಅಂತ ಆಸೆ. ಹೇಗೆ ನಮ್ಮ ರವಿಶಂಕರ್ ಸರ್ ಆಗ್ಲಿ, ಇಲ್ಲ ಹಿಂದಿ ಫಿಲಿಂ ಸಂಜಯ್ ಆಗ್ಲಿ, ತಮಿಳಿದಿರೋ ವಿಲನ್ ಆಗ್ಲಿ, ಆ ತರ ನಾನು ಬೆಳಿಬೇಕು ಅಂತ ಭಾರಿ ಆಸೆ. ಕಷ್ಟಪಡ್ತಾ ಇದೀನಿ, ನೋಡೋಣ ಸರ್. ಕರ್ನಾಟಕ ಜನಕ್ಕೆ ಬಿಟ್ಟಿರೋದು ಬೆಳೆಸೋದು, ಅಳಿಸೋದು, ಉಳಿಸೋದು. ಸರ್ ವಾಣಿಜ್ಯ ಚಿತ್ರಮಂಡಳಿಯಲ್ಲಿ ಗುರುತಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಇವತ್ತು. ಅದು ವಿಲನ್ ರೋಲ್ ಅಂತೂ ಬಹಳ ಕಷ್ಟ ಇದೆ. ಹಾಗಾಗಿ ಹೆಂಗ್ ಅನಿಸ್ತದೆ ಸರ್ ಈಗ ಬೆಂಗಳೂರು ವಾಣಿಜ್ಯ ಚಿತ್ರಮಂಡಳಿ ಯಾವ ತರ ಸಪೋರ್ಟ್ ನಿಮ್ಗೆ ಮಾಡ್ತಾ ಇದೆ? ಸರ್ ಇವಾಗ ಇಂಡಸ್ಟ್ರಿ ಅನ್ನೋದು ಒಂದು ಫ್ಯಾಮಿಲಿ ತರ ಸರ್. ಸೊ ನಾವ್ ಯಾವ ತರ ತಗೊಳ್ತೀವಿ ಅದಕ್ಕೆ ಬಿಟ್ಟಿರೋದು. ಸೊ ಇಂಡಸ್ಟ್ರಿ ಹಂಗೆ ಹಿಂಗೆ ಅಂದ್ರೆ ಅದು ನಮ್ಮನ್ನ ತುಳಿದಾಗುತ್ತೆ. ಇಂಡಸ್ಟ್ರಿ ಆಕ್ಚುಲಿ ನಮ್ಗೆ ಬ್ರೆಡ್ ಅಂಡ್ ಬಟರ್ ಅಂಡ್ ಜಾಮ್ ಸರ್. ನಮ್ಗೆ ಕೆಲಸಗಳು ಗೊತ್ತಿದ್ರು ನಾವು ಇಂಡಸ್ಟ್ರಿ ಯಾಕಂದ್ರೆ ಕಲಾ ಸರಸ್ವತಿನ ಪೂಜೆ ಮಾಡ್ಕೊಂಡು ಅದ್ರ ಜೊತೆ ಬದುಕ್ತಿದೀವಿ ಸರ್. ಸೊ ಒಂದ್ ದಿವಸ ಕರ್ಕೊಂಡು ಹೋಗುತ್ತೆ ಸರ್. ಎಲ್ಲ ಪಿಕ್ಚರು ನ್ಯೂ ಪಿಕ್ಚರ್ಗಳೆಲ್ಲ ಇತ್ತೀಚೆಗೆ ಮೈಸೂರಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲಾಗಿ ಪ್ರಮೋಷನ್ ಜಯಮಾಲಮ್ಮ ಪ್ರಮೋಷನ್ ಪಿಕ್ಚರ್ ಬಿಡುಗಡೆ ಮಾಡಿದಾಗ ಹೇಗೆ ಅನಿಸ್ತದೆ ಸರ್ ನಿಮಗೆ? ಸರ್ ಏನಂದ್ರೆ ಆಲ್ಮೋಸ್ಟ್ ನಾವು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿರೋದು ವಿಷ್ಣುವರ್ಧನ್ ಸರ್ ಆಗ್ಲಿ, ಅಂಬರೀಶ್ ಅವರಾಗ್ಲಿ, ಜಗ್ಗೇಶ್ ಅವರಾಗ್ಲಿ, ದರ್ಶನ್ ಸರ್ ಆಗ್ಲಿ, ಯಾರ್ಯಾಗಲಿಲ್ಲ ಮೈಸೂರಿಂದ ಕೊಡುಗೆ ಕೊಟ್ಟಿರೋದು. ಸೊ ಸಾಂಸ್ಕೃತಿಕ ನಗರ ಅಂತ ಹೇಳ್ತೀವಿ. ಸೊ ಪ್ರಮೋಷನ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಸರ್. ನಮ್ಮ ಹೇಗೆ ದಸರಾಕ್ಕೆ ಅಂಬಾರಿ ಸ್ಟಾರ್ಟ್ ಆಗುತ್ತೆ, ಪ್ರಮೋಷನ್ ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ಪ್ರಮೋಷನ್ ಜೊತೆಗೆ ಪಿಕ್ಚರ್ ವ್ಯೂ ಮಾಡೋದಕ್ಕೆ ನಮ್ಮ ಪ್ರೆಸ್ ಕ್ಲಬ್ ನಿಮ್ಮ ವಾಣಿಜ್ಯ ಮಂಡಳಿಯ ನಿರ್ದೇಶಕರ ಆಫೀಸಲ್ಲಿ ಮಾಡ್ತಾ ಇರೋದು ಇನ್ನೊಂದು ವಿಶೇಷ. ನಮ್ಮ ಲೈನ್ ವೆಂಕಟೇಶ್ ಸರ್ ಲೈನ್ ವೆಂಕಟೇಶ್ ಅವರು ನಮಗೆ ಒಂದು 5 ವರ್ಷದಿಂದ ಆತ್ಮೀಯರೇ. ತುಂಬಾ ಕೂಲ್ ಪರ್ಸನ್. ಒಡನಾಟ ತುಂಬಾ ಚೆನ್ನಾಗಿದೆ ನಂದು ಅವ್ರದ್ದು. ಒಳ್ಳೆ ಮನುಷ್ಯ. ಸೊ ನೀವೇನೋ ಒಂದು ವೇದಿಕೆ ಕೊಟ್ಟಿದ್ದೀರಾ. ಇಲ್ಲ ಸರ್, ನಿಮ್ಮ ವೇದಿಕೆ, ನಿಮ್ಮ ಪರಿಕಲ್ಪನೆ, ನೀವು ಮಾಡ್ತಿರುವಂತ ಒಂದು ಪಿಕ್ಚರ್ ಪ್ರಮೋಷನ್ಗೆ ನನ್ನ ಒಂದು ಅಳಿಲು ಸೇವೆ, ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ಅಳಿಲು ಸೇವೆ ಅಷ್ಟೇ ಸರ್. ಅಳಿಲು ಸೇವೆ ಅನ್ನೋದು ಸರ್ ಆಂಬ್ಯುಲೆನ್ಸ್ ಕಟ್ಟಿರೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಹಾಗಾಗಿ ಮತ್ತೆ ತಮಗೆ ತಿರುಗುಬಾಣ ಪತ್ರಿಕೆಯಿಂದ ನಿಮಗೂ ಕೂಡ ಒಂದು ಒಳ್ಳೆ ವಿಶಸ್ ಕೂಡ ಆಗಲಿ, ಯಶಸ್ವಿ ಆಗಲಿ ಅಂತ ಕೂಡ ಆಶಿಸ್ತೀನಿ. ತಾವು ದೊಡ್ಡ ಮಟ್ಟದಲ್ಲಿ ವಿಲನ್ ಆರ್ ಹೀರೋ ಯಾವ್ದ್ರಲ್ಲಾದ್ರೂ ಪರವಾಗಿಲ್ಲ, ಚಿತ್ರರಂಗದಲ್ಲಿ ನಿರಂತರವಾಗಿ ಇರಲಿ ಅಂತ ನಮ್ಮ ಆಸೆ ಸರ್. ನನಗೆ ಚಾಮುಂಡೇಶ್ವರಿದು ಹಾಗೂ ಕರ್ನಾಟಕ ಜನತೆದು ಆಶೀರ್ವಾದ ಇರಬೇಕು ಸರ್. ಹಾಗೆ ಪ್ರತಿ ಮಾಧ್ಯಮವರೆಗೂ ನಮಗೆ ಆಶೀರ್ವಾದ ಬೇಕು ಬೆಳೆಯೋಕ್ಕೆ ಅಷ್ಟೇ ಸರ್. ಥ್ಯಾಂಕ್ ಯು.